ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಫಿಸಿಕ್ಸ್ ಎಕ್ಸಾಮಿನ ನಿಮಗೆ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಬನ್ನಿ ಸರ್, ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾಳ ಟಫ್ ಇತ್ತು ಅಂತ ಹೇಳಿದರು ಭಾಳ ಜನ. ಎನಿಹೌ, ಗಾಡ್ ಬ್ಲೆಸ್ ಯು. ಮುಂದಿನ ಪರೀಕ್ಷೆಯ ಬಗ್ಗೆ ಯೋಚನೆ ಮಾಡಿ, ಭಾಳ ಸಮಯನ ವ್ಯರ್ಥ ಮಾಡಬೇಡಿ. ಪಾರ್ಟ್ ಎನಲ್ಲಿ ನಾವು ನೋಡೋದಾದರೆ, ಬನ್ನಿ ಪಾರ್ಟ್ ಎನಲ್ಲಿ ನೋಡೋದಾದರೆ ಫಸ್ಟ್ ಕ್ವಶನಿಗೆ ಆನ್ಸರು ಸರಿಯಾಗಿ ಡಿ ಅಂತ ಆಗುತ್ತೆ, 180 ಡಿಗ್ರಿ ಅಂತ. ನಂತರದಲ್ಲಿ ಕ್ವಶನ್ ನಂಬರ್ 2 ಅನ್ನು ನಾವು ನೋಡೋದಾದರೆ, ಮತ್ತೆ ದಿ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರಿಂದು ಕ್ವಶನ್ ನಂಬರ್ 2 ಆನ್ಸರ್ ಮತ್ತೆ ನಿಮಗೆ ಎ ಅಂತ ಆಗುತ್ತೆ ಅದರಲ್ಲಿ, ಆಯಿತಾ. ನಂತರದಲ್ಲಿ ಕ್ವಶನ್ ನಂಬರ್ 3 ಅನ್ನು ನೋಡೋದಾದರೆ, ದಿ ಕರೆಂಟ್ ಡೆನ್ಸಿಟಿ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಆಪ್ಷನ್ ಸಿ ಅಂತ ಆಗುತ್ತೆ. ನಂತರದಲ್ಲಿ ಕ್ವಶನ್ ನಂಬರ್ 4 ಇದೆ ಅಲ್ವಾ, ದಿ ಕರೆಂಟ್ ಐ ಫ್ಲೋಸ್ ಅಲಾಂಗ್ ವಿತ್ ದ ಲೆಂತ್ ಅಂತ, ಅದಕ್ಕೆ 100% ರೈಟ್ ಆನ್ಸರ್ ಈಸ್ ಎ. ಭಾಳ ಜನಕ್ಕೆ ಇದರಲ್ಲಿ ಡೌಟ್ ಇತ್ತು, ಆದರೆ ಎ ಅನ್ನೋದು ಅಲ್ಲಿ ಸರಿಯಾದ ಉತ್ತರ ಆಗುತ್ತಪ್ಪ. 5ನೇ ಕ್ವಶನ್ನು ದಿ ಯೂನಿವರ್ಸಲ್ ಪ್ರಾಪರ್ಟಿ ಅಂತ ಇದೆ ಅಲ್ವಾ, ಪ್ರಾಪರ್ಟಿ ಅಮಾಂಗ್ ಆಲ್ ಸಬ್ಸ್ಟೆನ್ಸಿಂದು, ಅದು ಎ ಸರಿಯಾದ ಉತ್ತರ ಆಗುತ್ತೆ. ಡೈಮ್ಯಾಗ್ನೆಟಿಸಮ್ ಅನ್ನೋದು ಸರಿಯಾದ ಉತ್ತರ. ಬನ್ನಿ ಸರ್, ನಂತರದಲ್ಲಿ 6th ಕ್ವಶನನ್ನು ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಎ ಬಾರ್ ಮ್ಯಾಗ್ನೆಟ್ ಇಸ್ ಕೆಪ್ಟ್ ಅಲಾಂಗ್ ದಿ ಆ್ಯಕ್ಸಿಸ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ನೋ ಕರೆಂಟ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ದಿ ಕಾಯಿಲ್ ಅಂತ. ಸಿ ಆನ್ಸರ್ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. 7th ಕ್ವಶನ್ ಬಂದುಬಿಟ್ಟು, ಇದಕ್ಕೆ ಕರೆಂಟ್ ಈಸ್ ಎ ಕಾಯಿಲ್ ಚೇಂಜಸ್ ಅಂತ ಇದೆ ಅಲ್ವಾ, ಅದಕ್ಕೆ 4H ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 8 ನಾವು ಬರೋದಾದರೆ, ಟೋಟಲ್ 15 MCQs ಇತ್ತಲ್ವಾ. ಹೋಪ್ ಆಫ್ಟರ್ ದಿಸ್ ವಿಡಿಯೋ ಪ್ಲೀಸ್ ಕಮೆಂಟ್ ಮೀ ವಾಟ್ ಈಸ್ ಯುವರ್ ಸ್ಕೋರ್ ಇನ್ MCQs. ಕ್ವಶನ್ ನಂಬರ್ 8 ನಾವು ಬರೋದಾದರೆ, ಅದರಲ್ಲಿ ಸಿ ಅನ್ನೋದಿದಲ್ವಾ, ಅದು ಸರಿಯಾಗುತ್ತೆ. L and C ಅಂತ ಇದೆ ಅಲ್ವಾ, L and C ಆನ್ಸರು. 9th ಕ್ವಶನಲ್ಲಿ ಅಕಾರ್ಡಿಂಗ್ ಟು ದಿ ಜನರಲೈಸ್ಡ್ ಇದೆ ಅಲ್ವಾ, ಅದರಲ್ಲಿ ಎ ಇಸ್ ದ ರೈಟ್ ಆನ್ಸರ್. 100% ಎ ಇಸ್ ದಿ ರೈಟ್ ಆನ್ಸರ್. 10th ಕ್ವಶನ್ನು ಮತ್ತೆ ನಿಮಗೆ ಮಾಡರ್ನ್ ಟೆಲಿಸ್ಕೋಪ್ಸ್ ಕಾಲ್ಡ್ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ಸ್ ಅಂತ ಇದೆ ಅಲ್ವಾ, ಅದರಲ್ಲಿ ಬೋತ್ 1 and 2 ಆರ್ ಫಾಲ್ಸ್ ಅನ್ನೋದು ಸರಿಯಾದ ಉತ್ತರ. ಬೋತ್ 1 and 2 ಅಂದರೆ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಕ್ವಶನ್ ನಂಬರ್ 11 ಬಂದು ಅಕಾರ್ಡಿಂಗ್ ಟು ಓಯಿನ್ಸ್ ಪ್ರಿನ್ಸಿಪಲ್ ಅಂತ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಸಿ ಆಗುತ್ತೆ. 11 ಆನ್ಸರಿಗೆ ನಿಮಗೆ ಸಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅದು ಸೇಮ್ ಆ್ಯಸ್ ದಿ ವೇವ್ ಅನ್ನೋದು. ಕ್ವಶನ್ ನಂಬರ್ 12 ಬಂದುಬಿಟ್ಟು ನಿಮಗೆ ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್ ಇನ್ ಅವರ್ ಡೈಲಿ ಲೈಫ್ ಡು ನಾಟ್ ಶೋ ವೇವ್ ಲೈಕ್ ದ ಪ್ರಾಪರ್ಟೀಸ್ ಬಿಕಾಸ್ ಅಂತ ಇದೆ ಅಲ್ವಾ, ಅದಕ್ಕೆ 100% ರೈಟ್ ಆನ್ಸರ್ ಈಸ್ ಡಿ ಅನ್ನೋದು ಸರಿಯಾದ ಉತ್ತರ. ದೇರ್ ವೇವ್ ಲೆಂತ್ ಈಸ್ ನೆಗ್ಲಿಜಿಬಲ್ ಸ್ಮಾಲ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಬನ್ನಿ ಸರ್, 13ನೇ ಕ್ವಶನನ್ನು ನೋಡೋದಾದರೆ ನಾವು ನೋಡಿ, ಇಲ್ಲಿಗೆ ನಿಮ್ಮ ಟೋಟಲ್ಲು 15 ಕ್ವಶನ್ನು ಮುಗಿದು ಹೋಗುತ್ತೆ. ದಯವಿಟ್ಟು ನಿಮ್ಮ ಅಂಕಗಳನ್ನು ನಮಗೆ ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟು. ಎನಿಹೋ 13ನೇ ಕ್ವಶನು, ಅಟ್ ದ ಡಿಸ್ಟೆನ್ಸ್ ಆಫ್ ದಿ ಕೂಲೆಸ್ಟ್ ಅಪ್ರೋಚ್ ಆಫ್ ಆ್ಯನ್ ಅಂತ ಇದೆ ಅಲ್ವಾ, ಎ ಪಾರ್ಟಿಕಲ್ ವಿತ್ ದ ಗೋಲ್ಡ್ ನ್ಯೂಕ್ಲಿಯಸ್. ರೈಟ್ ಆನ್ಸರ್ ಈಸ್ ಬಿ. ಎಂಟೈರ್ ಕೈನೆಟಿಕ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ ಈಸ್ ದ ರೈಟ್ ಆನ್ಸರ್. 14th ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್, ದಿ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಡ್ಯಾಶ್ ಅಂತ ಇದೆ. 14th ರೈಟ್ ಆನ್ಸರ್ ಈಸ್ ಡಿ, ರಿಪ್ಲೇಸಿವ್ ಫಾರ್ ದ ಡಿಸ್ಟೆನ್ಸ್ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗುತ್ತೆ. 15ನೇ ಪ್ರಶ್ನೆಗೆ ನಾವು ಬರೋದಾದರೆ, ಪಿ ಟೈಪ್ ಸೆಮಿ ಕಂಡಕ್ಟರ್ ಈಸ್ ಎಲೆಕ್ಟ್ರಿಕಲ್ ಡ್ಯಾಶ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ನ್ಯೂಟ್ರಲ್ ಅನ್ನೋದು ಸರಿಯಾದ ಉತ್ತರ. ಬನ್ನಿ ಸರ್, ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ನೋಡೋದಾದರೆ, ಈಗ 16th ಕ್ವಶನು ಭಾಳ ಈಸಿಯಾಗಿತ್ತು. ದ ಟಾರ್ಕ್ ಆನ್ ಎ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಅಂತ ಇದೆ ಅಲ್ವಾ, ಅದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ಡ್ ಬೈ ಡ್ಯಾಶ್ ಅಂತ ಇದೆ, ಅದಕ್ಕೆ 100% ರೈಟ್ ಆನ್ಸರ್ ಈಸ್ ಇನ್ಕ್ರೀಸಿಂಗ್ ಅನ್ನೋದು. 16th ಆನ್ಸರ್ ಈಸ್ ಇನ್ಕ್ರೀಸಿಂಗ್. 17th ಆನ್ಸರ್ ಈಸ್ ಡಿಕ್ರೀಸಿಂಗ್. 18th ಆನ್ಸರ್ ಈಸ್ ಹೀಲಿ, ಹೌದಾ, ಡಿಫ್ರಾಕ್ಷನ್ ಈಸ್ ದ 18th ಆನ್ಸರ್, ಡಿಫ್ರಾಕ್ಷನ್ ಪ್ಯಾಟ್ರನ್. 19th ಆನ್ಸರ್ ಆಲ್ಫಾ ಪರ್ಟಿಕಲ್ ಈಸ್ ಅ ಡ್ಯಾಶ್ ನ್ಯೂಕ್ಲಿಯಸ್ ಅಂತ ಇದೆ ಅಲ್ವಾ, ಅದಕ್ಕೆ ಹೀಲಿಯಮ್ ಅನ್ನೋದು ಸರಿಯಾದ ಉತ್ತರ. 20ನೇ ಆನ್ಸರು ದಿ ವ್ಯಾಲ್ಯೂ ಆಫ್ ಎನರ್ಜಿ, ಅದಕ್ಕೆ ಬಹಳ ಈಸಿಯಾಗಿತ್ತು. ದಟ್ ಈಸ್ ದಿ ಗ್ರೇಟರ್ ಈಸ್ ದಿ ಆನ್ಸರ್, ಗ್ರೇಟರ್. ಧನ್ಯವಾದಗಳು ಪ್ರೀತಿ. ಹೌದಲ್ವಾ, ಇನ್ನೊಂದು ಆನ್ಸರ್ ಇದೆ, ಸ್ವಲ್ಪ ಬಂದೆ, ಇನ್ನೊಂದೊಂದು ಬರ್ಕೊಳ್ಳಿ. ಥರ್ಡ್ ಮೇನಿಂದು ಆನ್ಸರ್ ಎನಿಫೈ ಅಂತ ಇತ್ತಲ್ವಾ, ಅದನ್ನು ಬರ್ಕೊ. ಅದರಲ್ಲಿ ಯಾವ್ದಾರು 5 ಬರೀಬೇಕಿತ್ತಲ್ಲ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.